ಈಗೇನು ಕುಶಿಬೆ ಸ್ಯಾಫ್ಲವರ್ ಅಂತೇವಿ ನಾವು. ಇದು ಹಿಂಗಾರಿಯಲ್ಲಿ ಒಂದು ಈ ಕಡೆ ಭಾಗದಲ್ಲಿ ಒಂದು ಪ್ರಮುಖ ಬೆಳೆ. ಸೊ ಎಣ್ಣೆ ಕಾಳ ಬೆಳೆಯಲ್ಲಿ ಹಿಂಗಾರಿಗೆ ಬೆಳೀತಕ್ಕಂತ ಒಂದು ವಿಶೇಷವಾದಂತ ಒಂದು ಬೆಳೆ ಅಂತ ಅನ್ಬಹುದು. ಸೊ ಮೊದಲ ಇದು ಮುಳ್ಳಿರುವುದರಿಂದ ಇದನ್ನ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಬಟ್ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದ್ರ ಎಣ್ಣೆ ಮತ್ತು ಎಣ್ಣೆ ಗುಣಧರ್ಮಗಳು. ಸೊ ಆಯಿಲ್ ಕಂಟೆಂಟ್, ಈ ಕರಡಿ ಆಯಿಲ್ ಅಂತ ಏನ್ ಫೇಮಸ್ ಇದೆಯಲ್ಲ ಹಾರ್ಟ್ ಟು ಕಾರ್ಡಿಯಾಕ್ ಡಿಸೀಸ್ಗೆ, ಸೊ ಅದಕ್ಕೆ ಡಾಕ್ಟ್ರೇ ಸರ್ಟಿಫೈಡ್ ಮಾಡಿದಂಗ ಇದರ ಇರತಕ್ಕಂತ ಫ್ಯಾಟಿ ಆಸಿಡ್ ಕಂಪೋಸಿಷನ್ ಹೆಲ್ತ್ಗೆ ಬಹಳ ಚೆನ್ನಾಗಿರೋದ್ರಿಂದ ಮತ್ತಷ್ಟು ಡಿಮ್ಯಾಂಡ್ ಬಂದಿದೆ. ಆಮೇಲೆ ಇತ್ತಿತ್ತಲಾಗೆ ಈಗ ಮಷಿನರಿಯಿಂದ ಸೈಂಟಿಸ್ಟ್ ನಾವೆಲ್ಲ ಇನ್ವಾಲ್ವ್ ಆಗಿ ಮಷಿನ್ ಕಟಾವಿಗೆ ಇದು ಸೂಕ್ತ ಇರೋದ್ರಿಂದ ನಡುವೆ ನಿಮ್ಗೆ ವೆರೈಟಿ ಹೇಳುವಾಗ ಹೇಳ್ತೀನಿ, ಮುಳ್ಳಿಲ್ಲಾರದ ಕುಶಿಬಿನೇ ಕೇಳ್ತಾ ಇದ್ರು. ಬಟ್ ಅದು ಇಳುವರಿ ಬರ್ಲಾರ್ದು ಮತ್ತೆ ಒಳ್ಳೆ ಮುಳ್ಳಿದ್ದದ ಕುಶಿಬಿ ಹೆಚ್ಚಿಗೆ ಇಳುವರಿ ಬರ್ತಕ್ಕಂಥ ತಳಿಗಳನ್ನೇ ನಾವು ಮಾಡ್ತಾ ಇದ್ದೇವೆ, ಮೆಕನೈಸ್ಡ್ ಕಲ್ಟಿವೇಶನ್. ಇದರಲ್ಲಿ ಪೆಸ್ಟ್ ಡಿಸೀಸು ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ನಾವು ಸಸ್ಯ ರೋಗ ಶಾಸ್ತ್ರಜ್ಞರು ನಮ್ಮಲ್ಲಿ ಹೊಟ್ಕರ್ ಅಂತಿದ್ದಾರೆ. ಸೊ ಇವರು ನಿರಂಜನ ತಿಳ್ಕೊಂಡು ಇವರು ಇಂಜಿನಿಯರು, ಇಲ್ಲಿ ಕೆವಿಕೆ ನಮ್ಮ ಹುಲ್ಕೋಟೆಯಲ್ಲಿ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಒಗ್ಗೂಡಿಯಾಗಿ ಇವನ್ ನಮ್ಮಲ್ಲಿ ಅಗ್ರಾನಮಿಸ್ಟು, ಇವನ್ ಎಂಟಮಲಜಿಸ್ಟ್, ಅಲ್ಲಿ ಬೆಳವಟಿಗೆಯಿಂದ ಒಬ್ರು ಸೈಂಟಿಸ್ಟ್ ಇದ್ದಾರೆ. ಸೊ ನಾನು ತಳಿವರ್ಧಕನಾಗಿ ಅಲ್ಲಿ ಕುಶಿಬಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಮೋಟಿಗೆ ಅಂತ ಹೇಳಿ. ಉಳಿದ ಎಣ್ಣೆಕಾಳ ಜೊತೆಗೆ ಕುಶಿಬಿದ ಮೇಜರ್ ಆಗಿ ನಾವು ASRP ಸೆಂಟರ್ ಇದನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ನಿಮಗೆ ತಳಿ ಬಗ್ಗೆ ಹೇಳ್ಬೇಕಂತಂದ್ರೆ, ನಮ್ದು ಓಲ್ಡೆಸ್ಟ್ ಸೆಂಟರ್ ಅಣ್ಣಿಗೇರಿ ಅಂತ ತಾವೆಲ್ಲ ಕೇಳಿರ್ಬೋದು. ಸೊ ಬಹಳಷ್ಟು ಕುಶಿಬಿ ಹಿಡ್ಕೊಂಡು ಬೇರೆ ಬೆಳೆಯಲ್ಲೂ, ಇವನ್ ಕಡ್ಲಿಯಲ್ಲೇನು ಇಲ್ಲಿವರೆಗೆ ಅಣ್ಣಿಗೇರಿ ಒನ್ ಅಂತ ಒಂದು ಫಸ್ಟ್ಗೆ ಇಂಟ್ರೊಡ್ಯೂಸ್ ಆದಂತ ತಳಿ, ಗೋಧಿಯಲ್ಲಿ ಅಣ್ಣಿಗೇರಿ ಒನ್ ಅಂತಿದೆ. ಸೊ ಅದೇ ರೀತಿ ಕುಶಿಬಿಯಲ್ಲಿ ಸದ್ಯಕ್ಕೆ ಅದೇ ಸೆಂಟರ್ ಇಂದ ರೋಗ ನಿರೋಧಕ ಶಕ್ತಿ ಮತ್ತು ಎಸ್ಪೆಷಲಿ ಎಫಿಡ್ಗೆ ಇನ್ನುವರೆಗೆ ನ್ಯಾಷನಲ್ ಚೆಕ್ ಅಂತ ಯೂಸ್ ಮಾಡ್ತಾರೆ. A1 ಅಣ್ಣಿಗೇರಿ ಒನ್ ಅಂತಕೊಂಡು ಒಂದು ತಳಿ ಈ ಕಡೆ ಇದೆ. A1 ಸರಿ. ಇದು ಏನು A1 ಇದೆಯಲ್ಲ, ಇದು ಒಂದು ಲೋಕಲ್ ಲ್ಯಾಂಡ್ ಜೊತೆಗೆ ನಮ್ದು ಸಿಲೆಕ್ಟೆಡ್ ಲೈನ್ ಕ್ರಾಸ್ ಮಾಡಿದ್ದು. ಇವನ್ 1940-50s ಹೆಂಗ್ ಶೇಂಗಾದಲ್ಲಿ ಟೇಮ್ ಇಟ್ಟು ಅಂತೀವಲ್ಲ, ಹಂಗೆ ಜವಾರಿ ಕುಶಿಬಿ ಅಂತ ಹೇಳ್ಬೋದು ನೀವು. ಇವನ್ನ ಕರಿ ಕುಶಿಬಿನೂ ಮೊದಲು ಬೆಳಿತಾ ಇದ್ರು. ಇದು ಎಣ್ಣೆ ಅಂಶ ಬರೀ 30% ಇರ್ಬೋದು, ಬಟ್ ತಿನ್ಲಿಕ್ಕೆ ಟೇಸ್ಟ್ ಇರ್ತಕ್ಕಂಥ ಅದರ್ ಕಂಪೋಸಿಷನ್ ಚೆನ್ನಾಗಿದೆ ಮತ್ತು ಬರ ನಿರೋಧಕ ಶಕ್ತಿ. ಇವನ್ ನೀವು ಹಸಿ ಇದ್ದಾಗ ಬಿತ್ತಿ ಬಿಟ್ರೆ ಸಾಕು, ಮುಂದೆ ಹವಾದ ಮೇಗ, ಯಾಕೆ ಹಿಂಗಾರಿ ಎಲ್ಲ ನೀವು ಮಳೆನೇ ಬೇಕಂತೇನಿಲ್ಲ. ಸೊ ಇಲ್ಲಿವರೆಗೇನು ಇದನ್ನ ನ್ಯಾಷನಲ್ ಚೆಕ್ ಅಂತ ಯೂಸ್ ಮಾಡ್ತಾರೆ. 18ರಿಂದ 20 ಕ್ವಿಂಟಲ್ ಇಳುವರಿ ಇನ್ನೂವರೆಗೇನು ಪ್ರತಿ ಹೆಕ್ಟರ್ಗೆ. ಸೊ 6ರಿಂದ 8 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಬರ್ತಕ್ಕಂಥ ಒಂದು ಅಣ್ಣಿಗೇರಿ ಒಂದು ತಳಿ. ಇಲ್ಲಿವರೆಗೇನು ಇದು ಪ್ರಚಲಿತಕ್ಕೆ ಇರ್ತಕ್ಕಂಥ ತಳಿ. ಇದಕ್ಕೆ ಒಂದು ಇಂಪ್ರೂವ್ಮೆಂಟ್ ಆಗಿ, ಸೊ ಇದರದೇ ಇಂಪ್ರೂವ್ಮೆಂಟ್ ಆಗಿ ಅಷ್ಟ ಹಾಕಿ A2 ಅಂತ ತಿಳ್ಕೊಂಡು, ಇದು ಒಂದ್ ಸ್ವಲ್ಪ ಜಿನಗ್ ಕಾಳು ನೋಡ್ಬೋದು ನೀವು, ಸ್ವಲ್ಪ ಜಿನಗ್ ಕಾಳು ಬರ್ತೈತಿ. ಬಟ್ ಇದಕ್ಕಿಂತ A1ಕ್ಕಿಂತ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇದೆ. ಇದರಲ್ಲಿ 28-30% ಬಂದ್ರೆ 32% ಎಣ್ಣೆ ಅಂಶ ಇದೆ A2. ಸೊ ಅದರದೇ ಇಂಪ್ರೂವ್ಡ್ ವರ್ಷನ್, ಇದ್ರದ್ದು ಒನ್ ಆಫ್ ಇದು. ಇನ್ನೊಂದು A300 ಅಂತ ತಿಳ್ಕೊಂಡು ಒಂದು ಲೈನ್ ಇತ್ತು. ಸೊ ಈ A300 ಕ್ರಾಸ್ ಮಾಡಿ A1 ಕ್ರಾಸ್ ಮಾಡಿ A2 ಬಿಡುಗಡೆ ಮಾಡಿದ್ದೇವೆ. ಸೊ ಇವೆರಡು ಇಲ್ಲಿವರೆಗೆ ಪ್ರಚಲಿತ ಇದ್ದೇ ಇರತಕ್ಕಂಥ ತಳಿಗಳು. ಇನ್ನು ಕಳೆದ 2-3 ವರ್ಷದಲ್ಲಿ ಇಲ್ಲಿ A20 ಮತ್ತು D-1 ಇವೆರಡು ನೋಡ್ಬೋದು ನೀವು. ಸೊ ಇವೆರಡು ತಳಿ 2021ರಲ್ಲೇ ನಮ್ಮ ಈಗ ಅಣ್ಣಿಗೇರಿ ಸೆಂಟರ್ ಇಂದ ನ್ಯಾಷನಲ್ ಲೆವೆಲ್ ಬಿಡುಗಡೆ ಮಾಡಿದ್ದೇವೆ. ಸೌತ್ ಝೋನಿಗೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಇವೆಲ್ಲ ಸ್ಟೇಟಿಗೆ ಬೆಳೆಯತಕ್ಕಂಥ ಇವೆರಡು ತಳಿಗಳು. ಇವು ಲವಕುಶ ಇದ್ದಂಗೆ. ಇವೆರಡು ನಮ್ಮ A1 A20ಗಿಂತ ಇಳುವರಿಯಲ್ಲಿ ಒಂದು 10ರಿಂದ 15% ಇಳುವರಿ ಜಾಸ್ತಿ ಇದೆ. ತಮಗೆಲ್ಲ ಗೊತ್ತಿದ್ದಂಗ ಕುಶಿಬಿಯಲ್ಲಿ ಪಂಗಲ್ ಹೊಡಿದಂತಾರ ಮತ್ತು ತೊಂಡಲು ದೊಡ್ಡ ಕಾಯಿ ಆಗೋದು, ಪಂಗಲ್ ಜಾಸ್ತಿ ಆಗ್ಬಿಟ್ಟಂದ್ರೆ ಇಳುವರಿ ಜಾಸ್ತಿ ಆಗ್ತಾವ. ಸೊ A20ಕ್ಕಿಂತ D-1 ಅಂದ್ರೆ ಧಾರವಾಡ ಸ್ಯಾಫ್ಲವರ್ 1, ಇದಕ್ಕೆ ಅಣ್ಣಿಗೇರಿ ಗೋಲ್ಡ್, ಅಣ್ಣಿಗೇರಿಯಾಗ ನಾವು ಬೀಳುವ ಮಾಡೋದ್ರಿಂದ ಇದು ಎಣ್ಣೆ ಗೋಲ್ಡ್ ಕಲರ್ ಇರೋದನ್ನ ಅಣ್ಣಿಗೇರಿ ಗೋಲ್ಡ್ ಅಂತ ಹೆಸರಿಟ್ಟಿದೆ. ಸೊ ಇದು ಎಣ್ಣೆ ಅಂಶನು ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಇಳುವರಿನೂ ಇವು ಎಲ್ಲ ಈಗೇನು ಹೇಳಿದ ತಳಿಗಿಂತ ಒಂದು 15ರಿಂದ 20% ಹೆಚ್ಚಿಗೆ ಬರ್ತದೆ. ಮತ್ತೆ ಈಗ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇದೆ ಅಂತ ತಿಳ್ಕೊಂಡು, ಈಗೇನು ಬುಡಕೊಳೆಯ ರೋಗನೂ ಕಡಿಮೆ ಇದೆ, ಎಲೆ ಮಚ್ಚೆ ರೋಗ ಮತ್ತು ಎಲೆ ಚುಕ್ಕಿ ರೋಗ, ಅಲ್ಟರ್ನೇರಿಯಾ ಲೀಸ್ಪಾಟ್ ಅಂತ ಏನು ಬರ್ತಿದೆಲ್ಲ. ಸೊ ನಮ್ಮ ಸಸ್ಯ ರೋಗ ಶಾಸ್ತ್ರದಲ್ಲಿ ಇವು ತಳಿಗಳಲ್ಲಿ ಬೇರೆ ತಳಿಗಳಿಗಿಂತ ಕಡಿಮೆದ ಒಂದು ಕಂಡು ಬರೋದ್ರಿಂದ ನಿಮ್ಗೆ ಒಂದು ಸ್ಪ್ರೇನು ಕಡಿಮೆ ಮಾಡಬಹುದು ರೈತರು. ಆಮೇಲೆ ಎಫಿಡ್, ಈಗೇನು ಹೇನು ಅಂತ ಬರ್ತದಲ್ಲ, ಸೀರು ಬ್ಲ್ಯಾಕ್ ಎಫಿಡ್ ಬರ್ತೈತಲ್ಲ, ಅದು ಇನ್ಫೆಕ್ಟ್ ಒಮ್ಮೆ ಬಂತಂದ್ರೆ ಅದು ಒಂದು ಮಳೆ ಬಂದರೂ ತೊಳ್ಕೊಂಡು ಹೋಗುತ್ತೆ. ಬಟ್ ಅದಕ್ಕಿನ್ನೂ ಸದ್ಯಕ್ಕೆ ಇದಕ್ಕೆ ಕಡಿಮೆ ಇದರಲ್ಲಿ ಇರ್ತೈತೆ. ಅಂದ್ರೆ ರೈಸಸ್ ಇರ್ಲಿಕ್ಕೂ ಟಾಲರೆನ್ಸ್ ಇರೋದ್ರಿಂದ ಇದು ಮಲ್ಟಿಪಲ್ ಡಿಸೀಸ್ ಅಂಡ್ ಪ್ಲಸ್ ಟಾಲರೆನ್ಸ್ ಮತ್ತು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಮತ್ತು ಇದು ಇಳುವರಿ ಜಾಸ್ತಿ ಇರೋದ್ರಿಂದ ಇತ್ತಿತ್ತಲಾಗೆ ಇದು ನಮ್ದು ನ್ಯಾಷನಲ್ ಸೀಡ್ ಹಬ್ ಮುಖಾಂತರ ಬಹಳಷ್ಟು ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ ರೈತರಿಂದ. ಈ ವರ್ಷ, ಈಗ ಹೋದ ವರ್ಷ ತಮ್ಗೆ ಗೊತ್ತಿದ್ದ ಹಿಂಗಾರಿ ಒಳಗ ಕಡ್ಲಿ ಲಕ್ಷಾನುಗಟ್ಲೆ ಬೆಳೆದ್ರು, ಅದಕ್ಕೆ ರೋಗ ಬಂತು, ಇದು ಆಯ್ತು.
ಈ ವರ್ಷ ಮಾರ್ಕೆಟ್ ರೇಟ್ ನೋಡ್ರಿ, ನಿನ್ನೆ ಮೊನ್ನೆ ಅಥವಾ ಹೋದ 2-3 ತಿಂಗಳಿಂದ ಆಕ್ಚುಲಿ ಗೌರ್ಮೆಂಟ್ಲಿಂದ MSP ಏನ್ ಪ್ರೈಸಸ್ 68 ರೂಪಾಯಿ 70 ರೂಪಾಯಿ ಫಿಕ್ಸ್ ಮಾಡಿದ್ರು. ಬಟ್ ಮಾರ್ಕೆಟ್ ನಲ್ಲಿ ಈಗ 90 ರೂಪಾಯಿ ಇದೆ, 90-95. ಬಟ್ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ 100 ರೂಪಾಯಿದೊಳಗನೆ ನಾವು ಬೀಜ ಎಲ್ಲಾ ರೈತರಿಗೂ ಒದಗಿಸ್ತಾ ಇದ್ದೀವಿ. ಸೊ ಈ ವರ್ಷ ಕುಷ್ಬಿಗೆ ಬಹಳ ಡಿಮ್ಯಾಂಡ್ ಬಂದಿದೆ. ಮೊದಲು 40-50 ಸಾವಿರ ಹೆಕ್ಟರ್ ನಮ್ಮ ಕರ್ನಾಟಕದ ಬೆಳೆದು ಹೋದ ವರ್ಷ ಬರೀ 25,000, ಅರ್ಧಕ್ಕರ್ಧ ಏರಿಯಾ ಕಡಿಮೆ ಆಯ್ತು ಬಿಕಾಸ್ ಆಫ್ ಕಾಂಪಿಟೇಟಿವ್ ಕ್ರಾಪ್. ಬಟ್ ಹೆಲ್ತ್ ಬೆನಿಫಿಟ್, ಈಲ್ಡ್ ಅಡ್ವಾಂಟೇಜ್, ಮೆಕನೈಸೇಷನ್, ಟಾಲರೆನ್ಸ್ ಟು ದಿ ಪೆಸ್ಟ್ ಅಂಡ್ ಡಿಸೀಸ್, ಈ ಅಡ್ವಾಂಟೇಜ್ ಇರೋದ್ರಿಂದ ಮತ್ತೆ ಕಾಂಪಿಟೇಟಿವ್ ಕ್ರಾಪ್ ಆಗಿ ಈ ವರ್ಷ ಬಹಳಷ್ಟು ಪ್ರಚಲಿತ ಆಗ್ತಾ ಇದೆ. ಈಗೇನು ತಾವು ಮಷೀನಿಗೆ ಹೇಳ್ತಾ ಇದ್ರಲ್ಲ ಕಟಾವ್ ಮಾಡ್ಲಿಕ್ಕೆ, ನಡುವೆ ಮುಳ್ಳ ಅಂದ್ರೆ ನಶಿನಾಗಿದ್ದೆಲ್ಲ ರೈತರೆಲ್ಲ ಕಟಾವ್ ಮಾಡೋದು ಇದು ಮಾಡ್ತಾ ಇದ್ರು. ಈಗ ಲೇಬರ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಈಗೇನ ಹೆಸರಿಗೇನು ಮುಂಗಾರಿಗೆ ರೈತರು ಹಾರ್ವೆಸ್ಟ್ ಮಾಡಕ್ ಬಂದಿರ್ತಾರಲ್ಲ, ಅದೇ ರಾಶಿ ಮಷಿನ್ ಗೊಂಜಾಳು ಹೆಸರಿಗೆ ಯೂಸ್ ಮಾಡ್ತಾರಲ್ಲ, ಅದೇ ಮಷಿನ್ ಈಗ ಕುಷ್ಬಿಗಿನೂ ಕಟಾವ್ ಮಾಡೋದು. ಬಹಳಷ್ಟ ಇವನ್ ಈಲ್ಡ್ ಲಾಸ್ ಆಗ್ಲಾರ್ದಂಗೆ ಮಷಿನ್ ಐತಿ. ಮತ್ತ ಇನ್ನ ಸೋಯಿಂಗ್ ಮಾಡೋದು ಸೀಡ್ ಡ್ರಿಲ್ನಾಗ, ಹಿಂಗಾರಿಗೆ ಏನ್ ಬಿತ್ತಿವಲ್ಲ ಅದೇ ಇದ್ರಲ್ಲೇ ಸೀಡ್ ಡ್ರಿಲ್, ಸೆಮಿ ಮೆಕನೈಸೇಷನ್ ಇದರಲ್ಲಿ ಬರೋದ್ರಿಂದ ಆಳಿನ ಖರ್ಚುನು ಬಹಳಷ್ಟು ಕಡಿಮೆ ಆಗಿದೆ. ಸೀಡ್ ಡ್ರಿಲ್ ಇಂದ ಬಿತ್ತಬಹುದು. ಮತ್ತೆ ಸ್ಪ್ರೇ ಮಾಡುವಾಗ ಟ್ರಾಕ್ಟರ್ ಮುಖಾಂತರ ಬೂಮರ್ ಸ್ಪ್ರೇ ಬಂದಿದಾವೆ. ಈಗ ಒಂದೇ ಸ್ಪ್ರೇದೊಳಗ ಮಲ್ಟಿಪಲ್ ಸ್ಪ್ರೇ ಕೊಟ್ಟು ಬಿಡ್ಬೋದು. ಆಮೇಲೆ ಇವನ್ ಬರಗಾಲ ಬಂದಾಗ ಒಂದು ಸ್ಪ್ರೇ, ಒಂದು ನೀರಿನ ಅಂಶನೂ ಅದು ಸಿಕ್ಬಿಟ್ರೆ, ಇವನ್ ನಮ್ಮ ಅಗ್ರೋನಮಿಸ್ಟ್ ನ್ಯಾಷನಲ್ ಲೆವೆಲ್ ಏನ್ ಮಾಡಿದಾರೆ ಅಂದ್ರೆ 2 ನೀರು ಸಾಕಿದಕ್ಕೆ ಚೆನ್ನಾಗಿ ಇಳುವರಿ ಪಡಿಬೇಕಂದ್ರೆ, ಒಂದು ಬಿತ್ತುವಾಗ ಹಸಿ ಇರ್ಬೇಕು, ಅದು ಒಂದ್ ನೀರು ಕೊಟ್ಟಂಗೆ ಇರ್ಲಿಲ್ಲ ಅಂದ್ರೂ ಈಗ ಕೃಷಿ ಹೊಂಡ ಬಂದಾವ್, ಕೃಷಿ ಭಾಗ್ಯ ಯೋಜನೆದೊಳಗ ಕೃಷಿ ಹೊಂಡದ ಮುಖಾಂತರ ಸ್ವಲ್ಪ ನೀರು ಕೊಡೋಷ್ಟು ಇದ್ದೇ ಇರ್ತೈತಿ. ಒಂದು ತೆಳ್ಳಗ ಆ ಟೈಮ್ನು, ಇನ್ನೊಂದು ರೋಜೆಟ್ಟೆ. ಈಗೇನು ನೀವು ಕಿತ್ತಿ ಪಲ್ಯ ಮಾಡ್ತಿರಲ್ಲ, ರೋಜೆಟ್ಟೆ ಸ್ಟೇಜ್ ಅಂತ ಅಂತೀವಿ, ಆ ಪಲ್ಯ ಆಗಿ ಗಣಿಕೆ ಆಗೋ ಸ್ಟೇಜ್ನಾಗ ಒಂದು ನೀರು ಕೊಟ್ರೆ ಸಾಕು. ಇವೆರಡು ಕೊಡೋದ್ರಿಂದ ಎಕರೆಗೆ ನೀವು 1 ಕ್ವಿಂಟಲ್ ಹೆಚ್ಚಿಗೆ ನೀವು ಇಳುವರಿ ತೆಗಿಬಹುದು. ಸೊ ಇವೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ರೈತರಿಗೆ ಹೆಚ್ಚಿಗೆ ಇಳುವರಿಯನ್ನು ಮಾಡ್ಕೊಳ್ಳೋದ್ರಿಂದ ಮಾರ್ಕೆಟು ಜಾಸ್ತಿ ಇದೆ. ಆಮೇಲೆ ಸಣ್ಣ ಸಣ್ಣ ಈಗ ಮಷೀನ್ ಕೃಷಿ ಇಲಾಖೆ ಮುಖಾಂತರ ಸಬ್ಸಿಡಿ ಸಿಗಕತ್ತ, ಆಯಿಲ್ ಎಕ್ಸ್ಟ್ರಾಕ್ಷನ್. ಇವನ್ ಅದನ್ನೇ ನೀವು ಹೆಂಗೆ ಹಿಟ್ಟಿನ ಮಷಿನ್ ಬಂದಾವಲ್ಲ ಓಣಿಗೊಂದೊಂದು, ಆ ರೀತಿ ನಮ್ಮ ಲಂಡಿಗೇರಿಯಲ್ಲಿ ಓಣಿಗೊಂದೊಂದು ಗಾಣ ಬಂದಾವ. ಸೊ ಸ್ಮಾಲ್ ಮಷಿನ್ ಇಡ್ಬೋದು. ಈಗ ಬಹಳಷ್ಟು ಅಡಲ್ಟ್ರೇಷನ್ ಇರೋದ್ರಿಂದ ನಮ್ ಕಂಡಿದ್ರಿಗೆ ನಾವು ಎಲ್ಲಾ ಎಣ್ಣೆ ಕಾಳನ್ನು ಆ ಮಷಿನ್ ಮುಖಾಂತರ ಹಾಕಿ ಎಣ್ಣೆ ತಕ್ಕೋಬಹುದು. ಸೊ ಇದು ಫ್ಯಾಟಿ ಆಸಿಡ್ ಚೆನ್ನಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಇರ್ತೈತಿ, ಹೆಲ್ತ್ಗೂ ಚೆನ್ನಾಗಿ, ನಿಮಗೆ ಇನ್ಕಮ್ ಚೆನ್ನಾಗಿ ಬರ್ತೈತಿ.